ಮನೇನ ಹಾಳು ಮಾಡೋಂತ ಒಬ್ಬ ವ್ಯಕ್ತಿ ಅವನು ಇವತ್ತು ಹೆಣ ಆಗಿದ್ದಾನೆ, ಸತ್ತು ಬಿದ್ದಿದ್ದಾನೆ. ಅದಕ್ಕೆ ಕಾರಣಕರ್ತ ನಾನಂತೂ ಅಲ್ಲ. ಮುಂದೆ ಅದನ್ನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ನಾನ್ ನೋಡಿ ಎಲ್ಲಿದ್ದೀನಿ ಅಂದ್ರೆ, ಇದು ಹತ್ರ ಒಡಿಶಾದಲ್ಲಿದ್ದೀನಿ. ನಾನು ಒಡಿಶಾದಲ್ಲಿದ್ದೀನಿ. ವಿಷಯ ಗೊತ್ತಾಯ್ತು. ನಾನು ಇದರಿಂದ ಅವನ್ ಕಡೆಯಿಂದ ಆದಷ್ಟು ದೂರ ಇರಬೇಕು. ನಾಳೆ ದಿವಸ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ, ನನ್ನ ಮಕ್ಕಳಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಅಷ್ಟೊತ್ತಲ್ಲಿ ಕಾನೂನು ಕೈಗೆ ತಗೊಂಬಾರ್ದಾಗಿತ್ತು. ಯಾರ ತಗೊಂಡಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನ್ ಮುಚ್ಚುಮರೆ, ಆಲ್ಮೋಸ್ಟ್ಲಿ ಎಲ್ಲಾರು ನಾನೇ ಹೊಡೆದಿದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ನಾನೊಂದ್ ಮಾತು ಕೇಳ್ತಾ ಇದ್ದೀನಿ. ಇವತ್ತು ಸ್ಟೇಟಸ್ ಅಲ್ಲಿ ಅಣ್ಣ, ಆಮೇಲೆ ಯಜಮಾನ್ರು, ದೊಡ್ಡವರು, ಹಂಗೆ ಹಿಂಗೆ ಅಂತ ಸ್ಟೇಟಸ್ ಅಲ್ಲಿ ಹಾಕಿದೀರಾ, ತಪ್ಪಿಲ್ಲ, ಹಾಕೊಂಬೋದು. ಯಾರ್ ಸತ್ರು ಕೂಡ ಅವ್ರಿಗೆ ಶ್ರದ್ಧಾಂಜಲಿ ಅನ್ನೋಂತ ಒಂದು ವಿಷಯಕ್ಕೆ ಏನ್ ಬೇಕಂದ್ರು ನಾವ್ ಹಾಕ್ಬೋದು ಸ್ಟೇಟಸ್ಗೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಆದ್ರೆ ಅವತ್ತು ಅವನು ಒಂದು ಮನೆನ ಹಾಳು ಮಾಡಿದ್ನಲ್ಲ ಹೊಡೆದು, ಅವತ್ ಯಾಕೆ ನೀವ್ ಯಾರು ಬಂದು ಮಾತಾಡ್ಲಿಲ್ಲ? ನನ್ನ ಸಂಸಾರನ ಛಿದ್ರ ಮಾಡ್ದ. ಅವತ್ತು ಅವನ್ ಹಾಕಿದ್ದ ಧಮ್ಕಿ, ನಾನು ಅವನ್ ಕಾಲುಗಳನ್ನ ಹಿಡ್ಕೊಂಡಿದೀನಿ. ಎಷ್ಟು ಹಿಂಸೆ ಮಾಡ್ದೆ ನನ್ನ ಸಂಸಾರನ ಉಳಿಸ್ಕೊಳಕ್, ಅವನ ಎಷ್ಟು ಗೆಂಚ್ಕೊಂಡೆ ಅಂತ ನನಗೊಬ್ಬನಿಗೆ ಮಾತು ಗೊತ್ತು. ಇವಾಗ ಆಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದೀನಿ, ಕೇಳಿ. ನಿಮ್ಮ ನಾಯಕ, ನಿಮ್ಮ ಅಣ್ಣ, ನಿಮ್ ಲೀಡರ್ ಮಾತಾಡಿರೋಂತ ಒಂದಿದು. ಇದ್ರ ಎಲ್ಲಾದ್ರ ಮಧ್ಯೆ ನನಗ್ ತಿಳಿದ ಮಟ್ಟಿಗೆ ನಾನು ಏನಾದ್ರೂ ಆಗಿರ್ಲಿ, ನಾನು ತಪ್ಪು ಮಾಡಿದೀನಿ, ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಂದ ತುಂಬಾ ಕೇಸುಗಳು ಕೋರ್ಟ್ ಅಲ್ಲಿ ಇದಾವೆ. ನಾನು ಇದ್ರ ಮಧ್ಯೆ ಎಷ್ಟೋ ವಿಡಿಯೋಗಳು ಮಾಡಿದೀನಿ. ಯಾರು ತಪ್ಪು ಕೇಸುಗಳು ಬರ್ಬೇಡ್ರಿ ಅಂತ ನಾನು ಎಷ್ಟೋ ಜನಗಳಿಗೆ ಬುದ್ಧಿ ಹೇಳ್ಕೊಂಡು ಬೀದಿ ಸುತ್ತಾ ಇದ್ದೀನಿ, ಒಂದು ಬ್ಯಾಗ್ ಹಾಕೊಂಡು. ಅರ್ಥ ಆಯ್ತಾ? ನೀವೇನ್ ಮಾಡಿದೀರಾ? ಅವನ್ನ ಹೊಡೆದವ್ರನ್ನ ಏನ್ ಮಾಡ್ಬೇಕು, ಕಠಿಣ ಆಗಿ ಶಿಕ್ಷಿಸ್ಬೇಕು ಅಂತ ಹೇಳಿದೀರಾ. ಅವತ್ತು ನನ್ನ ಮನೆ ಬೀದಿ ಪಾಲಕ್ ಬಂತ. ನಿಮ್ಗೆ ಗೊತ್ತಾ ಅವ್ನ ಏನು ಅನ್ನೋದು ನಿಮ್ಗೆ ಗೊತ್ತಾ? ಹೋದ್ರೆ ಹೋಗ್ಲಿ. ಇವತ್ತು ಆಡಿಯೋನೆಲ್ಲ ಅಪ್ಲೋಡ್ ಮಾಡಿದೀನಿ. ಯಾರಾದ್ರೂ ನಿಮ್ಮವ್ರ ಹತ್ರ ಆಡಿಯೋಗಳು ಹಾಕ್ಸ್ಕೊಳ್ರಿ ದಯವಿಟ್ಟು. ನಾನ್ ನೋಡಿ ನಿಮ್ ಫೋಟೋನ ಮೆನ್ಷನ್ ಮಾಡಕ್ ಹೋಗಲ್ಲ. ತುಂಬಾ ತೊಂದರೆಗಳು ಕೊಡಕ್ ಹೋಗ್ಬೇಡ್ರಿ ನನ್ ಮಕ್ಳಿಗೆ. ಆಮೇಲೆ ನನ್ ಬಗ್ಗೆನು ತುಂಬಾ ಜನ ಅನ್ಕೊಂಡಿದೀರ ನಾನೇ ಹೊಡೆದಿರೋದು ಅಂತ. ನಾನು ಅದನ್ನ ನಾನು ಹೊಡೆಯೋ ಪರಿಸ್ಥಿತಿಯಲ್ಲಿ ಇದ್ರೆ ಲೊಕೇಶನ್ ಆಗ್ಲಿ, ನನ್ನ ಡೀಟೇಲ್ಸ್ಗಳಾಗ್ಲಿ ಹೇಳುತ್ತೆ. ಮಾಡಿದ ಕರ್ಮ ನೋಡಿ, ನಾನು ಹಿಂಗ ಅನುಭವಿಸ್ತಾ ಇದ್ದೀನಿ ಕರ್ಮ, ಅವ್ನ ಹಂಗ ಅನುಭವಿಸ್ತಾ ಇದ್ದಾನೆ ಕರ್ಮ. ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಅಲ್ಲಿರೋರ್ಗೆಲ್ರಿಗೂ ಗೊತ್ತು. ಅವನು ಅವನು ಹೆಣದತ್ರ ಇರೋರ್ ಎಲ್ರಿಗೂ ಗೊತ್ತು. ಅವಳನ್ನ ಫಸ್ಟ್ ಚಪ್ಪಲಿ ತಗೊಂಡ್ ನೋಡಿರಿ. ಇವನ್ ಅಣ್ಣ ತಮ್ಮಂದ್ರು ಅವತ್ತು ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ಯಾಕಪ್ಪ ಮಾಡ್ಲಿಲ್ಲ? ನೀನ್ ಮಾಡ್ತಾ ಇರೋದು ತಪ್ಪು. ಇನ್ನೊಬ್ಬರು ಹೆಣ್ಮಕ್ಳು, ಅವ್ರಿಗೆ ಮಕ್ಳಿದಾರೆ, ಮರಿ ಇದಾರೆ, ನೀನ್ ಕರ್ಕೊಂಬಂದಿರೋದ್ ತಪ್ಪು ಅಂದ್ರೆ ತೊಡೆ ತಟ್ಕೊಂಡು ಅವ್ರ ಜನ ನನಗೆಲ್ಲ ಪ್ರತಿ ಒಂದು ಡೀಟೇಲ್ಸ್ ಗೊತ್ತು ನನಗೆ. ಎಲ್ಲ ಟೇಕಲ್ ಹತ್ರ ಯಾವ್ದೋ ಒಂದು ಊರು, ಆ ಊರಲ್ಲಿ ಇಟ್ಟಿದ್ರಿ ಇವಳನ್ನ. ಅವತ್ತು ಎಲ್ಲಾರು ಸಪೋರ್ಟ್ ಮಾಡಿದ್ರೆ, ಎಲ್ಲಾರು. ಯಾವನು ಟ್ಯಾಕ್ಸಿ ಓಡಿಸ್ತಾ ಇದ್ನಲ್ಲ, ಅವನು ಭಕ್ತಿ ಗೀತೆಗಳು ಹೇಳದ್ನು ಜಾಸ್ತಿ. ಕರ್ಕೊಂಡೋಗಿರೋನ್ ಹೋಗ್ಬಿಟ್ಟಿದ್ದಾನೆ, ಬಿಟ್ಬಿಡು, ಇನ್ಮೇಲೆ ಅವಳು ನಿನ್ ಸ್ವಂತ ಅಲ್ಲ, ಅವನ್ ಸ್ವಂತ ಅಂತ. ನಾವು ಮಕ್ಳು ಮರಿ ಎತ್ಕೊಂಡು, ನಾನು ಉದ್ದೇಶಪೂರ್ವಕವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ, ನನಗೂ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕಾ ನಾನು? ಅವತ್ತು ಎಲ್ಲಾರು ಸೇರಿ, ಅವತ್ತು ಎಲ್ಲಾರು ಇದು ಮಾಡಿ ನನ್ನ ಮನೆ ಹಾಳು ಮಾಡಿದ್ರಿ. ನನ್ನ ಮನೇಲಿರೋ ಪಾತ್ರೆಗಳನ್ನೆಲ್ಲ ಎತ್ತಿ ನನ್ನ ಮನೆನ ನಾಶನ ಮಾಡಿ ಬಿಸಾಕ್ಬಿಟ್ರಿ ಅವತ್ತು. ನನ್ನ ಹೆಂಡತಿ, ನನ್ನ ಮಕ್ಕಳ ಪರಿಸ್ಥಿತಿ. ಇವನು ಅವತ್ತು ನಡ್ ರೋಡಲ್ಲಿ ನನ್ನ ಮಕ್ಕಳನ್ನ ಬೀದಿಯಲ್ಲಿ ಇಳಿಸ್ಬಿಟ್ಟು, ಕೇಳಿಸ್ಕೊಡ್ರಿ ಕ್ಲೀನ್ ಆಗಿ, ಪ್ರತಿ ಒಬ್ಬನ ಮನೆಯಲ್ಲಿ, ಹೆಣ್ಣು ಮಕ್ಕಳ ಮನೆಯಲ್ಲಿ ಕಣ್ಣು ಹಾಕೋನು ಪ್ರತಿ ಒಬ್ಬನಿಗೂ ಇದೊಂದು ಪಾಠ ಆಗ್ಬೇಕು. ಎಲ್ಲೇಶ ಅಂತ ಹೇಳ್ತಾ ಇದೀರಲ್ಲ,
ಯಲ್ಲೇಶ ಏನ್ ಮಾಡಿದಾನೆ ಅಂತ ಎಲ್ರು ತಿಳ್ಕೊಳ್ರಿ. ಫಸ್ಟ್ ತಿಳ್ಕೊಳ್ರಿ, ಇವತ್ತು ಯಾಕೆ ಈ ಪರಿಸ್ಥಿತಿ ಬಂತ ತಿಳ್ಕೊಳ್ರಿ. ಏನಂತ ತಿಳ್ಕೊಂಬಿಟ್ಟಿದ್ದೀರಾ? ಇನ್ನೊಬ್ರು ಮನೆ ಹೆಣ್ಮಕ್ಳ ಬಗ್ಗೆ, ಹೆಣ್ಣು ವಿಷಯದ ಬಗ್ಗೆ ಮಾತಾಡಿದ್ರೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದೀರಾ? ನಾನ್ ಸುಮ್ನೆ ಇದೀನಿ. ನನ್ನ ಮಗನ್ ಕಿವಿಗೆ ಬಿತ್ತು ಅವತ್ತು ತಂದು, ಅವತ್ತು ನೀವ್ ಯಾವತ್ತು ಹುಡುಗರ್ನ ಕಳ್ಸಿ ಕತ್ತಿನ ನನ್ನ ಮನೆಯಲ್ಲಿ ಬೀಸಿದ್ರು ಅವತ್ತೇ ಅವ್ನ್ ಡಿಸೈಡ್ ಆಗ್ಬಿಟ್ಟ. ನಾನೇ ಎಷ್ಟು ಅವ್ನ ಅವಾಯ್ಡ್ ಮಾಡಿದೀನಿ ಗೊತ್ತೇನ್ರ? ಇವತ್ತು ನನ್ನನ್ನ ಎಲ್ಲ ದೂರ ಕಳಿಸ್ಬಿಟ್ಟು ಅವ್ನು ಈ ಕೆಲಸ ಮಾಡ್ಕೊಂಡ್ ಕುತ್ಕೊಂಡಿದ್ದಾನೆ. ನನ್ನ ಮಗನ್ನು ಈ ವ್ಯವಸ್ಥೆ ಒಳಗ್ ಕರ್ಕೊಂಡ್ ಬಂದ್ಬಿಟ್ರಿ. ಇವತ್ತು ಡಿಸೈಡ್ ಮಾಡ್ಕೊಳ್ರಿ. ಯಾವನ್ ಅವ್ನ ಎಣದ್ ಮುಂದೆ ನಿಂತ್ಕೊಂಡ್ ಸವಾಲುಗಳೇ ಆಗ್ತಿದಿರೋ ನನ್ನ ಮೇಲೆ ಡಿಸೈಡ್ ಮಾಡ್ಕೊಂಡು ನಿಂತ್ಕೊಳ್ರಿ. ನಾನ್ ಮಾಡಿದ ತಪ್ಪು ಅಂತ ಹೇಳಿದ್ರೆ ನೋಡಿ, ನಾನ್ ಇವಾಗ ಹೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಇನ್ ಯಾವ ವಿಷಯಗಳು, ಯಾವ ಒಂದು ತೊಂದರೆಗಳು ಬೇಕಾಗಿಲ್ಲ. ನನ್ನ ಮಗನ್ನ ಆದಷ್ಟು ನಾನು ಇನ್ನು ಮುಂದೆ ನಾನು ಯಾವುದೇ ಒಂದು ವಿಷಯಕ್ಕೆ ಕಳ್ಸಲ್ಲ. ಇದು ನಿಜವಾಗ್ಲು ನೋಡಿ, 4 ವರ್ಷದಿಂದ ಹೊರಗಡೆ ಬೀದಿಯಲ್ಲಿ ಸುತ್ತಾ ಇದೀನಿ ಕಣ್ರಿ. ನಾನು 4 ವರ್ಷದಿಂದ ಯಾವ ತಪ್ಪು ಮಾಡ್ಕೊಡ್ದು, ಯಾವ ಪ್ರಾಬ್ಲಮ್ಗಳಲ್ಲೂ ಬರ್ಕೊಡ್ದು. ಹೋದ್ರೆ ಶಾಟ, ನಾಳೆ ಒಂದ್ ದಿವಸ ಎಲ್ಲ ಸರಿ ಹೋಗ್ಬೋದು ಅನ್ನೋ ಬದುಕ್ಬೋದು ಮಕ್ಕಳ ಜೊತೆಲಿ ಅಂತ ಒಂದು ಆಸೆ. ಇವತ್ತು ತಿರುಗಿ ನನ್ನ ಮನೇನ ಹೊಡೆದಾಕಿದ್ದೀರಾ, ಆಯ್ತಾ? ಏನ್ ಗೊತ್ತಾಯ್ತಿಲ್ವ? ಏನಕ್ ಹೊಡೆದಾಕಿ ಹೋಗಂದ್ರೆ, ನೀವು ಬಂದ್ ನನ್ ಮನೆ ಹೊಡೆದಾಕಿರೋದು ಅಂತ ನೀವ್ ತಿಳ್ಕೊಂಡಿದ್ದೀರಾ. ವಿಷಯ ಸತ್ಯ ಗೊತ್ತಿಲ್ದ್ರೆ ಯಾರು ಮಾತಾಡ್ಬಾರ್ದು. ಜಮೀನ್ ದುಡ್ಡು ಬರುತ್ತೆ, ಸುಪಾರಿ ಕೊಡ್ತಿದ್ದೀರಿ ಅಂತ ಹೇಳಿ ಯಾವನಿಗೋ ಸುಪಾರಿ ಕೊಟ್ಟು ಇಳಿಸಿದಿರಲ್ಲ ಹುಡುಗರ್ನ, ಅದಕ್ಕೆ ನೀನು ಅನುಭವಿಸ್ತಿರೋದು ಇವತ್ತು. ಹೇಳ್ತಿದೀನಿ, ಅವನ ಅಣ್ಣ ತಮ್ಮಂದ್ರು ಯಾರೇ ಆಗಿರ್ಬೋದು, ಒಂದ್ ಸ್ವಲ್ಪ ಹಿಂದೆ ಯೋಚನೆ ಮಾಡಿ. ಅವ್ನ್ ಮಾಡಿರೋ ಕರ್ಮಗಳನ್ನ ಯೋಚನೆ ಮಾಡಿ. ನನ್ ಫೋಟೋಸ್ಗಳು ಹಾಕ್ತೀನಿ ಇವಾಗ. ನನ್ ಫೋಟೋಸ್ಗಳನ್ನ ನನ್ನ ಮನೇಲಿ ಬಂದು ತಿಂತಿದ್ನಲ್ಲ, ತಿಂದು ಅಣ್ಣ ಇವಳು ನನ್ ತಂಗಿ ಅಂತ ಹೇಳ್ಬಿಟ್ಟು ನನ್ ತಂಗಿನ ಹೋಗ್ಬಿಟ್ಟು ಲಾಸ್ಟ್ಗೆ ಕರ್ಕೊಂಡೋಗ್ಬಿಟ್ಟು ಎಲ್ಲಿ ಅವನು ಮನೆ ಬೀದಿಯಲ್ಲಿ ನನ್ನನ್ನ ಕರ್ಕೊಂಡು ಸ್ಕ್ರೂ ಡ್ರೈವರ್ ಅಲ್ಲಿ ಚುಚ್ಚಕ್ ಬಂದು ಮಾತುಕತೆ ಆಯ್ತಲ್ಲ, ಎಲ್ಲಾ ಮುಂದೆ ಗೊತ್ತು. ಇವತ್ತು ಇಂಕ್ವೈರಿ ಮಾಡಂಗಿದ್ರೆ ಅವಳನ್ನ ಮಾಡ್ರಿ, ಅವಳನ್ನ ಎಳ್ಕೊಂಬಂದು ಏನಾಯ್ತು ಅಂತ ಎಲ್ರಿಗೂ ಗೊತ್ತು. ಇಡೀ ನರ್ಸಾಪುರಕ್ಕೆ ಗೊತ್ತು ವಿಷಯಗಳು. ಇವತ್ತು ಕೊಲೆಯಾಗಿ ಬಿದ್ದಿದ್ದಾನೆಲ್ಲ, ಅವ್ನು ಯಾರು ಅಂತ ಎಲ್ರಿಗೂ ನರ್ಸಾಪುರದಲ್ಲಿ ಎಲ್ರಿಗೂ ಗೊತ್ತು. ಅವ್ನ ಸ್ಟೋರಿ ಎಲ್ರಿಗೂ ಗೊತ್ತು. ನಾನ್ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತು. ಅರ್ಥ ಆಯ್ತಾ? ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಇನ್ನು ಇದೆ ಮಾತಾಡೋದು. ಇದಕ್ 1 ತಿಂಗಳು ಮುಂಚೆ ನಾನು MLA ಹತ್ರ ಮನವಿ ಮಾಡ್ಕೊಂಡಿದೀನಿ, ವೇಮಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮನವಿ ಮಾಡ್ಕೊಂಡಿದೀನಿ, SP ಆಫೀಸ್ ಅವ್ರಿಗೂ ವಿಡಿಯೋಗಳು ಹಾಕಿದೀನಿ. ಯಾಕೆ ಸರ್, ಒಬ್ಬ ವ್ಯಕ್ತಿ ಕೊಲೆ ಆದ್ರೇನೆ ನಿಮಗೆ SP ಆಫೀಸ್ ಅವ್ರಿಗೂ ಗೊತ್ತಾಗದ? ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ರೆ ನಿಮ್ಗೆ ಗೊತ್ತಾಗಲ್ವಾ? ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಯಾರು SP ಕಡೆಯವ್ರು ಯಾರು ನೋಡೋದೇ ಇಲ್ವಾ? ಯಾರು ಅದ್ರ ಬಗ್ಗೆ ಏನು ಅಂತ ವಿಚಾರಿಸೋದೇ ಇಲ್ವಾ? ಲಾಸ್ಟ್ ಟೈಮ್ ಮನೆ ಹತ್ರ ಗಲಾಟೆ ಆಗಿದ್ದಾರೆ, ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಪೊಲೀಸ್ ಅವ್ರು ಏನ್ ಹೇಳ್ತಾರೆ, ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವರೆಲ್ಲ ನಿನ್ ಮೇಲೆ ಬಿದ್ದು ಬಿಟ್ಟಿದಾರೋ, ನನ್ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ತಪ್ಪು ನಡೆದಿದೆ, ಏನೋ ಒಂದು ತಪ್ಪು ನಡೆದಿದೆ ನಮ್ ಕಡೆಯಿಂದ, ಆಯ್ತಾ? ನಾನ್ ಅದನ್ನ ದೂರ ಇಡಬೇಕು. ಅದರಿಂದ ಬೇಡ, ಈ ವ್ಯವಸ್ಥೆಗಳು ಬೇಡ. ನಾನು ಆಲ್ರೆಡಿ ಅಕ್ಯೂಸ್ಡ್ ಕಣ್ರಿ, ನನಗ್ ಗೊತ್ತು ಕಾನೂನು ವ್ಯವಸ್ಥೆ ಏನು ಅಂತ ನನಗ್ ಗೊತ್ತು. ನಾನ್ ತಪ್ಪು ಮಾಡ್ಬಾರ್ದು ಅಂತಾನೆ ಹಿಂಗ್ ಸುತ್ತಾ ಇದ್ನ. ಅವ್ನು ಹೊಡೆಯಂಗಿದ್ದಿದ್ರೆ ಅವತ್ತೇ ಕರ್ಕೊಂಡ್ ಹೋಗಿದ್ ದಿವ್ಸಾನೆ ಇದೇ ವೇಮಗಲ್ ಪೊಲೀಸ್ ಅವ್ರು ನನಗ್ ಫೋನ್ ಮಾಡಿದ್ರು, ಏನೋ ಮುಚ್ಚಿಡ್ಕೊಂಡ್ ಸುತ್ತಿದೆಯಲ್ಲೋ ಅಂತ ಹೇಳಿದಾಗ, ಅವತ್ತು ಇದೇ ಸುಧಾಕರ್ ಸರ್, ಯಾರು ನಮ್ಮ ವೇಮಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ ಅಲ್ಲಿ ಇದ್ದವರು, ನನ್ಗೆ ವಾರ್ನಿಂಗ್ ಮಾಡಿದ್ರು, ಬಂದ್ಬಿಡು ನಿನ್ನ ಮಕ್ಕಳ ಜೀವನ ಹಾಳಾಗುತ್ತೆ ಅಂತ ಹೇಳಿದ್ರು. ಅವತ್ತು ಕತ್ತಿನ ಬಿಸಾಕ್ಬಿಟ್ಟು ನಾನು ಇಲ್ಲಿವರೆಗೂ ಬಂದು ಇಷ್ಟು ದಿವಸ ಬೀದಿ ಬದುಕ್ತಾ ಇದೀನಿ ಕಣ್ರಿ, ಬೀದಿ ಬದುಕ್ತಾ ಇದೀನಿ. ಆದ್ರೆ ನನ್ ಮಗಳ ಬಗ್ಗೆ ಮಾತಾಡಿ ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನ್ ಮಾತಾಡಿದ್ದು ಒಂದಲ್ಲ, ಏನೋ ನನ್ನ ಮಗಳನ್ನ ರೇಪ್ ಮಾಡ್ತೀಯಾ, ಇವತ್ತು ನೀನ್ ಅನುಭವಿಸಿದ್ಯಾ. ಇನ್ನು ಮುಂದೆ ಯಾರೇ ನರ್ಸಾಪುರದಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂದ್ರೇನು ತಲೆಯಲ್ಲಿ ಮೆದ್ಲು ಐತಾ ಅಂತ ಯೋಚನೆ ಮಾಡ್ಕೊಂಡ್ ಮಾತಾಡ್ಬೇಕು. ಯಾವ ಮಕ್ಳು ಹೇಳ್ತಾರೆ ಇವತ್ತು ಚಾಲೆಂಜ್ ಹಾಕೊಂಡ್ಬಿಡ್ರಿ. ಇನ್ನು ನಾನು ಹೇಳ್ತಾ ಇದ್ದೀನಿ, ಇನ್ನು ನಾನು ರೆಡಿ ಆಗಿದ್ದೀನಿ, ಇನ್ನು ನಾನು ಸಿದ್ಧವಾಗಿದ್ದೀನಿ. ನನಗೆ ಬೇಡ ಈ ವ್ಯವಸ್ಥೆ, ಈ ಕಾನೂನಡಿ, ಈ ಪೊಲೀಸು, ಈ ಜೈಲು ನನ್ ನೋಡಿ ತಲೆ ಕೆಟ್ಟೋಗ್ಬಿಟ್ಟೈತೆ. ಆದ್ರೆ ಮಾತ್ರ ಹೇಳ್ತಾ ಇದ್ದೀನಿ, ಅವನು ಮಾಡಿರೋ ಪಾಪಕ್ಕೆ ಅವನ್ ಶಿಕ್ಷೆ ಅನುಭವಿಸಿದ್ದಾನೆ. ನನ್ ಮಗ ಮಾಡಿರೋ ಪಾಪಕ್ಕೆ ಅವನ್ ಶಿಕ್ಷೆ ಅನುಭವಿಸ್ತಾನ ಬಿಡ್ತಾನ, ದೇವ್ರಿಗೆ ಬಿಟ್ಟಿದ್ದ, ಪೊಲೀಸವ್ರಿಗೆ ಬಿಟ್ಟಿದ್ದು. ಇದ್ರ ಮಧ್ಯ ಯಾವನಾದ್ರೂ ನಮ್ಮವ್ರು ಅಂತ ಯಾವನಾದ್ರೂ ಬಂದಿದ್ದೀರೋ
ನೋಡಿ ಹಿಂಗೆ ಕಂಟಿನ್ಯೂ ಆಗುತ್ತೆ. ನರಸಾಪುರದಲ್ಲಿ ತಿರುಗಿ ಬೇರೆ ತರ ಆಗ್ಬಿಡುತ್ತೆ. ಬಿಟ್ಬಿಡ್ರಿ, ನಮ್ ಪಾಡಿಗೆ ನಾವೆಲ್ಲ ಬದುಕಂತೀರಿ. ಬಿಟ್ಬಿಡ್ರಿ. ನನ್ ಮಕ್ಕಳ ಜೊತೆ ನಾನು ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ಯಾರ ಕಾಲ್ಗಾದ್ರೂ ಬಿದ್ದು ಒಂದ್ ರೂಪಾಯಿ ಕೇಳಿದಿನ ಹೇಳ್ರಿ? ನನ್ ಕಷ್ಟ ಎಷ್ಟ್ ಸರಿ ತಪ್ಪು ಮಾಡಿದೀನಿ, ನಾನೇ ಒಪ್ಕೊಂಡಿದೀನಿ. ನಾನು ಪೊಲೀಸರು ಎಷ್ಟ್ ಸರಿ ಹೊಡೆದಿದ್ದಾರೆ, ಅವ್ರ ಕಾಲು ಹಿಡ್ಕೊಂಡಿದೀನಿ. ಸರ್ ನನ್ ಖರ್ಚಿಗೆ ದುಡ್ಡಿಲ್ಲ ಕೊಡಿ ಸರ್ ಅಂತ ಯಾವನ್ ಕಾಲು ಹಿಡ್ಕೊಂಡಿಲ್ಲ ನಾನು. ದುಡ್ಡುಗೋಸ್ಕರ ಹೇಳಿದೀನಿ, ಕೇಳ್ಕೊಡ್ರಿ. ದಯವಿಟ್ಟು ಹೇಳ್ತಿದೀನಿ, ಇಷ್ಟಕ್ಕೆ ಸ್ಟಾಪ್ ಮಾಡ್ಬೇಡ್ರಿ. ಇನ್ ಮುಂದೆ ರಕ್ತ ಬೇಡ. ನಾನ್ ನೋಡಿ ನನ್ ಮಗನ್ನ ಹೆಂಗಾದ್ರೂ ಅವನ್ ಕೈ ಕಾಲ್ ಕಟ್ಟಕ್ಕಾದ್ರೂ ಸಾಕ್ತೀನಿ. ನನ್ ಇಷ್ಟಕ್ಕೆ ಬಿಟ್ಬಿಡಿ ದಯವಿಟ್ಟು. ಇದನ್ನ ಮುಂದುವರ್ಸ್ಕೊಂಡ್ ಹೋಗ್ಬೇಡ್ರಿ.